ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಸಮನೆ ಸದ್ದು ಮಾಡೋ ಅಲಾರಂ, ಫೋನಲ್ಲಿ ಇಮೇಲ್ಗಳ ಸುರಿಮಳೆ, ಆತುರಾತುರವಾಗಿ ಮುಗಿಸೋ ತಿಂಡಿ, ಕೆಲ್ಸ ಕೊಡೋ ಧಾವಂತ. ನಮ್ಮಲ್ಲಿ ಹೆಚ್ಚಿನವರ ಮುಂಜಾನೆ ಶುರುವಾಗೋದೇ ಹೀಗೆ ಅಲ್ವಾ? ಈ ಗಡಿಬಿಡಿಯಲ್ಲಿ ಒಂದು ಸಣ್ಣ ಶಾಂತಿಯ ಕ್ಷಣ ಹುಡುಕೋದು ಕೂಡ ಅಸಾಧ್ಯ ಅನಿಸ್ಬೋದು. ಆದರೆ ಈ ವಿವರಣೆಗೆ ಸ್ವಾಗತ. ಇವತ್ತು ನಾವು ಉದ್ಯೋಗಸ್ಥರ ಗೊಂದಲಮಯ ಮುಂಜಾನೆಯನ್ನ ಅತ್ಯಂತ ಸರಳವಾದ ಸಾಂಪ್ರದಾಯಿಕ ಹಂತಗಳ ಮೂಲಕ ಆಧ್ಯಾತ್ಮಿಕವಾಗಿ ಹೇಗೆ ಮರುರೂಪಿಸಬಹುದು ಅನ್ನೋದನ್ನು ನೋಡೋಣ. ಕೇವಲ 10 ನಿಮಿಷಗಳಲ್ಲಿ ಮಾಡಬಹುದಾದ ದೈನಂದಿನ ಮನೆಪೂಜೆಯ ಸಂಪೂರ್ಣ ಮಾರ್ಗದರ್ಶಿ ಇಲ್ಲಿದೆ. ಬನ್ನಿ ಶುರು ಮಾಡೋಣ. ಕೆಲ್ಸದ ಒತ್ತಡದಲ್ಲಿರುವಾಗ ಸಾಮಾನ್ಯವಾಗಿ ಕಾಡೋ ಮೊದಲ ಪ್ರಶ್ನೆ ಇದು: ಇಷ್ಟೆಲ್ಲ ಬ್ಯುಸಿ ಇರಬೇಕಾದ್ರೆ 10 ನಿಮಿಷದಲ್ಲಿ ಪೂಜೆ ಮಾಡಕ್ ಸಾಧ್ಯನಾ? ಖಂಡಿತ ಸಾಧ್ಯ. ಪ್ರಾಚೀನ ಗ್ರಂಥಗಳು ಭಕ್ತಿಯನ್ನಾಗ್ಲಿ ಶ್ರದ್ಧೆಯನ್ನಾಗ್ಲಿ ಗಡಿಯಾರದ ಮುಳ್ಳುಗಳಿಂದ ಅಳೆಯಲಿಲ್ಲ. ಧಾರ್ಮಿಕ ಮೂಲಗಳ ಪ್ರಕಾರ ಸಮಯದ ಅಭಾವ ಇದ್ರೂ ಚಿಂತೆ ಇಲ್ಲ. ಸಂಪೂರ್ಣ ಪ್ರಜ್ಞಾಪೂರ್ವಕವಾಗಿ ಏಕಾಗ್ರತೆಯಿಂದ ಮಾಡೋ ಕೇವಲ 10 ನಿಮಿಷದ ಪುಟ್ಟ ಆಚರಣೆ ಮನಸ್ಸಿಲ್ದೆ ಮಾಡೋ ಗಂಟೆಗಟ್ಲೆ ಪೂಜೆಗಿಂತ ಅತ್ಯಂತ ಶಕ್ತಿಶಾಲಿಯಾದ ಪರಿಣಾಮ ಬೀರುತ್ತೆ. ಇದು ಸುದೀರ್ಘವಾದ ಪ್ರಕ್ರಿಯೆ ಆಗಿರ್ಬೇಕಿಲ್ಲ, ಆ 10 ನಿಮಿಷದ ಆಳವಾದ ಭಕ್ತಿ ಮಾತ್ರ ಇಲ್ಲಿ ತುಂಬ ಮುಖ್ಯ ಆಗತ್ತೆ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಒಂದ್ಕಡೆ ಕಾಫಿ ಚೆಲ್ಕೊಂಡು ಅಲಾರಂ ಸದ್ದು ಮಾಡ್ತಿರೋ ಗೊಂದಲಮಯ ಮುಂಜಾನೆ, ಮತ್ತೊಂದ್ ಕಡೆ ದೀಪದ ಬೆಳಕಿನಲ್ಲಿರೋ ಶಾಂತ ಆಧ್ಯಾತ್ಮಿಕ ಮುಂಜಾನೆ. ಈ 2 ಚಿತ್ರಣಗಳನ್ನ ಹೋಲಿಸಿ ನೋಡಿದ್ರೆ ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಗಾಧವಾದದ್ದು ಅಂತ ನಮಗೆ ಅರ್ಥ ಆಗುತ್ತೆ. ಪೂಜೆಯಲ್ಲಿ ಪ್ರತಿದಿನ ಎಷ್ಟು ಸಮಯ ಕಳೀತೇವೆ ಅನ್ನೋದಕ್ಕಿಂತ ಆ 10 ನಿಮಿಷಗಳನ್ನ ಪ್ರತಿದಿನ ತಪ್ಪದೆ ನಿರಂತರವಾಗಿ ಮಾಡೋದು ಅತಿ ಮುಖ್ಯ ಅಂದ ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ. ಈ ನಿರಂತರತೆ ನಮ್ಮೊಳಗೆ ಒಂದು ಅಚಲವಾದ ಶಾಂತಿಯನ್ನ ನಿರ್ಮಿಸುತ್ತೆ. ಈ ವಿವರಣೆಯಲ್ಲಿ ನಾವು 5 ಸ್ಪಷ್ಟ ಹಂತಗಳನ್ನು ನೋಡಲಿದ್ದೇವೆ. ಮೊದಲನೆಯದಾಗಿ ದೈನಂದಿನ ಪೂಜೆಯ ಮಹತ್ವ, ನಂತರ ಸಿದ್ಧತೆ ಮತ್ತು ದೀಪ ಪ್ರಜ್ವಲನ, ಆಮೇಲೆ ಸಂಕಲ್ಪ ಮತ್ತು ಧ್ಯಾನ, ಆನಂತರ ಪೂಜಾ ಹರಿವು ಹಾಗೂ ಕೊನೆಯದಾಗಿ ಮಂಗಳಾರತಿ ಮತ್ತು ಮುಕ್ತಾಯ. ಈ ಮುಂಜಾನೆಯ ಆಚರಣೆ ಒಂದು ತಾರ್ಕಿಕವಾದ ಆರಂಭ, ಮಧ್ಯ ಮತ್ತು ಅಂತ್ಯವನ್ನ ಹೊಂದಿದೆ ಅನ್ನೋದನ್ನ ಇದು ಖಚಿತಪಡಿಸುತ್ತೆ. ವಿಭಾಗ 1: ದೈನಂದಿನ ಪೂಜೆಯ ಮಹತ್ವ ಮತ್ತು ಶಾಂತಿಯುತ ದಿನದ ಬುನಾದಿ. ದೈನಂದಿನ ಪೂಜೆ ಅನ್ನೋದು ಕೇವಲ ಒಂದು ಯಾಂತ್ರಿಕ ಆಚರಣೆ ಖಂಡಿತ ಅಲ್ಲ. ಪ್ರತಿದಿನ ನಮಗೋಸ್ಕರ ನಾವು ಮೀಸಲಿಡೋ ಈ ಕೆಲವೇ ನಿಮಿಷಗಳು ನಮ್ಮ ಸುತ್ತಲಿನ ಪರಿಸರವನ್ನ ಶುದ್ಧೀಕರಿಸುವುದರ ಜೊತೆಗೆ ಆಂತರಿಕವಾಗಿ ಒಂದು ಭದ್ರವಾದ ಆಧ್ಯಾತ್ಮಿಕ ಅಡಿಪಾಯವನ್ನ ನಿರ್ಮಿಸುತ್ತೆ. ಇಡೀ ದಿನ ಎದುರಾಗುವ ಸವಾಲುಗಳನ್ನ ಸಮಚಿತ್ತದಿಂದ ಎದುರಿಸಲು ಬೇಕಾದ ಬಲವನ್ನ ಇದು ನಮಗೆ ಒದಗಿಸುತ್ತೆ. ಪೂಜೆಗೆ ಬೇಕಾಗುವ ಮೂಲಭೂತ ಸಾಮಗ್ರಿಗಳು ಅಂದ್ರೆ ಶುದ್ಧವಾದ ದೀಪ, ಧೂಪದ್ರವ್ಯ ಅಥವಾ ಉದುಬತ್ತಿ, ತಾಜಾ ಹೂಗಳು, ಶುದ್ಧವಾದ ನೀರು ಮತ್ತು ಸ್ವಲ್ಪ ಪ್ರಸಾದ. ಕೆಲ್ಸಕ್ಕೆ ಹೋಗುವ ಆರಂಭಿಕರಿಗೆ ಇಲ್ಲೊಂದು ಅದ್ಭುತವಾದ ಉಪಾಯ ಇದೆ. ಈ ಕನಿಷ್ಠ ವಸ್ತುಗಳನ್ನ ಹಿಂದಿನ ದಿನ ರಾತ್ರಿಯ ಒಂದು ಪುಟ್ಟ ತಟ್ಟೆಯಲ್ಲಿ ಸಿದ್ಧವಾಗಿ ಇಟ್ಕೊಳ್ಳೋದು. ಇದರಿಂದ ಬೆಳಗಿನ ಜಾವದ ಗಡಿಬಿಡಿ ತಪ್ಪುತ್ತೆ. ಅಷ್ಟೇ ಅಲ್ಲ, ಆ 10 ನಿಮಿಷಗಳಲ್ಲಿ ಮನಸ್ಸು ಯಾವುದೇ ಅಡೆತಡೆ ಇಲ್ಲದೆ ಆಧ್ಯಾತ್ಮಿಕತೆಗೆ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತೆ. ಈಗ ವಿಭಾಗ 2: ಸಿದ್ಧತೆ ಮತ್ತು ದೀಪ ಪ್ರಜ್ವಲನ. ಪವಿತ್ರ ವಾತಾವರಣದ ನಿರ್ಮಾಣ ಹೇಗೆ ಅಂತ ನೋಡೋಣ. ಯಾವುದೇ ಆಧ್ಯಾತ್ಮಿಕ ಕ್ರಿಯೆಗೆ ಮುನ್ನ ಭೌತಿಕ ಸಿದ್ಧತೆ ಅತ್ಯಗತ್ಯವಾದ ಹೆಜ್ಜೆ. ಇದು ಕಾಲಾನುಕ್ರಮದಲ್ಲಿ ಸಾಗುವ ಈ ಮಾರ್ಗದರ್ಶನಿಯಲ್ಲಿ ಅತ್ಯಂತ ನಿರ್ಣಾಯಕವಾದ ಆರಂಭ. ಹಂತ 1: ಪೂಜಾ ಮಂದಿರದ ಸ್ವಚ್ಛತೆ. ಹಂತ 2: ದೀಪ ಹಚ್ಚುವುದು. ಇಲ್ಲಿರೋ ತರ್ಕ ಬಹಳ ಆಳವಾದದ್ದು. ಪೂಜಾ ಮಂದಿರ ಅಥವಾ ದೇವರ ಜಗಲಿಯನ್ನ ಒರೆಸಿ ಶುದ್ಧ ಮಾಡೋದು ಕೇವಲ ದೈಹಿಕ ಸ್ವಚ್ಛತೆ ಅಲ್ಲ, ಅದು ಹಿಂದಿನ ದಿನದ ಎಲ್ಲ ಮಾನಸಿಕ ಗೊಂದಲಗಳು, ಒತ್ತಡಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಹೊರಸಾಕೋ ಒಂದು ಸಾಂಕೇತಿಕ ಕ್ರಿಯೆ. ಹೀಗೆ ಸ್ವಚ್ಛಗೊಳಿಸಿದ ಜಾಗದಲ್ಲಿ ದೀಪ ಬೆಳಗಿಸಿದಾಗ ಆ ಪರಿಸರ ದೇವರನ್ನ ಆರಾಧಿಸಲು ಒಂದು ಶುದ್ಧವಾದ, ಪವಿತ್ರವಾದ ವಾತಾವರಣವಾಗಿ ಬದಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಬರುವ ಒಂದು ಅದ್ಭುತ ಮಂತ್ರ ಅಂದ್ರೆ ದೀಪಂ ಜ್ಯೋತಿ ಪರಂಬ್ರಹ್ಮ, ದೀಪಂ ಸರ್ವತಮೋಪಹಂ. ದೀಪ ಹಚ್ಚೋದು ಕೇವಲ ಒಂದು ದೈನಂದಿನ ಭೌತಿಕ ಕ್ರಿಯೆ ಅಲ್ಲ. ಶಾಸ್ತ್ರಗಳ ಪ್ರಕಾರ ಈ ಕಾರ್ಯ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸುವ ಪ್ರಕ್ರಿಯೆ. ಹೊರಗಿನ ಕತ್ತಲೆಯನ್ನ ಮಾತ್ರವಲ್ಲ, ನಮ್ಮೊಳಗಿನ ಅಜ್ಞಾನ ಮತ್ತು ಅಂಧಕಾರವನ್ನ ಹೋಗಲಾಡಿಸಿ ಜೀವನದಲ್ಲಿ ಭರವಸೆಯ ಬೆಳಕನ್ನ ಮೂಡಿಸೋ ಒಂದು ಸುಂದರವಾದ ವಿಧಾನ ಇದು. ವಿಭಾಗ 3: ಸಂಕಲ್ಪ ಮತ್ತು ಧ್ಯಾನ. ಮಾನಸಿಕ ಸಿದ್ಧತೆ ಮತ್ತು ಸಂಕಲ್ಪ. ಭೌತಿಕ ಸಿದ್ಧತೆ ಮತ್ತು ದೀಪ ಪ್ರಜ್ವಲನ ನಂತರ ನಾವು ನೇರವಾಗಿ ಆಂತರಿಕ ಸಿದ್ಧತೆಯತ್ತ ಗಮನಹರಿಸ್ತೇವೆ. ದೇವರಿಗೆ ನೈವೇದ್ಯ ಮಾಡುವ ಮುನ್ನ ಈ ಹೆಜ್ಜೆ ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಸಂಕಲ್ಪ ಅಂದ್ರೆ ಏನು? ಇದು ಕೇವಲ ಆಚರಣೆ ಅಲ್ಲ, ಕೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನ ಹಿಡಿದು ಮಾಡುವ ಜಾಗೃತ ನಿರ್ಧಾರ, ಉದ್ದೇಶ ಹೊಂದಿಕೆ ಮತ್ತು ಮಾನಸಿಕ ನಿಶ್ಚಯ. ಇದು ನಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಒಂದು ರೀತಿಯ GPS ಇದ್ದಾಗೆ.
ಇಡೀ ದಿನ ನಮ್ಮ ಶಕ್ತಿ, ನಮ್ಮ ಆಲೋಚನೆಗಳು ಯಾವ ದಿಕ್ಕಿನಲ್ಲಿ ಹರಿಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ನಿರ್ಧರಿಸೋದು. ಇದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವ ಒಂದು ಆಧಾರ ಸ್ತಂಭ. ಪ್ರದೀಪ್ ಕನ್ನಡ ಆಸ್ಟ್ರಾಲಜಿ ಮೂಲ ಉಲ್ಲೇಖಿಸುವ ಹಾಗೆ ಸಂಕಲ್ಪದ ನಂತರ ಯಾವುದೇ ವಿಘ್ನಗಳಿಲ್ಲದೆ ದಿನ ಸಾಗ್ಲಿ ಅಂತ ಈ ಪ್ರಸಿದ್ಧ ಗಣೇಶ ಶ್ಲೋಕವನ್ನ ಪಠಿಸುವುದು ನಮ್ಮ ಸಂಪ್ರದಾಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಶ್ಲೋಕದ ಪಠನ ಮನಸ್ಸಿನಲ್ಲಿರುವ ಆತಂಕವನ್ನ ದೂರ ಮಾಡಿ ಮುಂಬರುವ ಎಲ್ಲ ಅಡೆತಡೆಗಳನ್ನ ನಿವಾರಿಸುವ ಭಾವನೆಯನ್ನ ನಮ್ಮಲ್ಲಿ ಮೂಡಿಸುತ್ತೆ. ಮಂತ್ರಪಠನ ಅನ್ನೋದು ಕೇವಲ ಪ್ರಾಚೀನ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಇದು ಮನಸ್ಸನ್ನ ಶಾಂತಗೊಳಿಸಿ, ಏಕಾಗ್ರತೆಯನ್ನ ಹೆಚ್ಚಿಸಿ, ದಿನವಿಡೀ ಬೇಕಾದ ಭಾವನಾತ್ಮಕ ಸ್ಥಿರತೆಯನ್ನು ಒದಗಿಸುವ ಒಂದು ವೈಜ್ಞಾನಿಕ ಸಾಧನ ಕೂಡ ಹೌದು. ಮಂತ್ರದ ಉಚ್ಚಾರಣೆಯಿಂದ ಆಗುವ ಉಸಿರಾಟದ ನಿಯಂತ್ರಣ ನಮ್ಮ ನರಮಂಡಲವನ್ನ ಸಹಜವಾಗಿಯೇ ಪ್ರಶಾಂತಗೊಳಿಸುತ್ತೆ. ವಿಭಾಗ 4 ಪೂಜಾ ಹರಿವು. ಧೂಪ ಮತ್ತು ನೈವೇದ್ಯ, ಶ್ರದ್ಧಾಪೂರ್ವಕ ಸಮರ್ಪಣೆ ಮೂಲಕ ಸಂಪರ್ಕ. ಈಗ ನಾವು ಈ 10 ನಿಮಿಷಗಳ ಆಚರಣೆಯ ಅತ್ಯಂತ ಪ್ರಮುಖ ಸಮರ್ಪಣಾ ಘಟ್ಟಕ್ಕೆ ತಲುಪಿದ್ದೇವೆ. ಹೊರಗಿನ ಗೊಂದಲಮಯ ಜಗತ್ತಿನಿಂದ ದೂರವಾಗಿ ಪೂಜಾ ಮಂದಿರದಲ್ಲಿ ನಾವು ಸೃಷ್ಟಿಸಿರೋ ಈ ಪುಟ್ಟ ಪ್ರಶಾಂತ ಪ್ರಪಂಚದಲ್ಲಿ ಮಾಡು ಪ್ರತಿಯೊಂದು ಭೌತಿಕ ಕ್ರಿಯೆಗೂ ಒಂದು ಆಳವಾದ ಆಧ್ಯಾತ್ಮಿಕ ಉದ್ದೇಶ ಇದೆ. ಜಲ ಮತ್ತು ಪುಷ್ಪವನ್ನು ಅರ್ಪಿಸುವುದು ಕೇವಲ ವಸ್ತುವಿನ ಅರ್ಪಣೆ ಅಲ್ಲ, ಅದು ನಮ್ಮ ಆಂತರಿಕ ಭಕ್ತಿ ಮತ್ತು ಶರಣಾಗತಿಯ ಪ್ರತೀಕ. ಧೂಪ ಕೇವಲ ಸುವಾಸನೆಗೆ ಮಾತ್ರ ಅಲ್ಲ, ಅದು ನಮ್ಮ ಸುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತೆ. ಹಾಗೇ ನೈವೇದ್ಯ ಅಥವಾ ಪ್ರಸಾದದ ಸಮರ್ಪಣೆ ಪರಮಾತ್ಮನೊಂದಿಗಿನ ನಮ್ಮ ದೈವಿಕ ಸಂಪರ್ಕವನ್ನು ಕೃತಜ್ಞತೆಯ ಮೂಲಕ ಮತ್ತಷ್ಟು ಬಲಪಡಿಸುತ್ತೆ. ಇದೊಂದು ಅತ್ಯಂತ ತಾಳ್ಮೆಯ, ನಿಧಾನಗತಿಯ ಹರಿವು. ಮೊದಲು ಪುಷ್ಪ, ತಾಜಾ ಹೂಗಳನ್ನ ಶ್ರದ್ಧೆಯಿಂದ ದೇವರಿಗೆ ಅರ್ಪಿಸುವುದು. ನಂತರ ಧೂಪ, ಊದುಬತ್ತಿಯ ಪರಿಮಳ ಇಡೀ ಕೋಣೆಯಲ್ಲಿ ಹರಡ್ತಾ ಮನಸ್ಸನ್ನ ಹಗುರು ಮಾಡುತ್ತೆ. ಮತ್ತು ಅಂತಿಮವಾಗಿ ನೈವೇದ್ಯ, ನಮ್ಮ ಬಳಿ ಇರುವುದನ್ನ ಪ್ರೀತಿಯಿಂದ ದೇವರಿಗೆ ಅರ್ಪಿಸುವ ಪ್ರಕ್ರಿಯೆ. ಮನೆಯ ಪೂಜಾ ಕೋಣೆಯಲ್ಲಿ ಒಂದು ದೇವಸ್ಥಾನದಷ್ಟೇ ಪ್ರಶಾಂತತೆಯನ್ನ ಮತ್ತು ಪಾವಿತ್ರತೆಯನ್ನ ಮೂಡಿಸುವ ಅನುಭವ ಇದು. ವಿಭಾಗ 5 ಮಂಗಳಾರತಿ ಮತ್ತು ಮುಕ್ತಾಯ, ದೈವಿಕ ಆಶೀರ್ವಾದಗಳ ಸ್ವೀಕಾರ. ಅಂತಿಮವಾಗಿ ನಾವು ಈ ವಿವರಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇದು ದೈನಂದಿನ ಮುಂಜಾನೆಯ ಆಚರಣೆಯನ್ನ ಪೂರ್ಣಗೊಳಿಸುವ ಅಂತಿಮ ಹಂತ. ಮುಕ್ತಾಯದ ಕ್ರಿಯೆಗಳು ಬಹಳ ಮುಖ್ಯವಾದವು. ಮಂಗಳಾರತಿಯನ್ನ ಬೆಳಗೋದು ಅಂದ್ರೆ ದೇವರಿಗೆ ಹೇಳೋ ಒಂದು ಕೃತಜ್ಞತಾಪೂರ್ವಕ ಧನ್ಯವಾದ. ಮನೆಯಿಂದ ಹೊರಡುವ ಮುನ್ನ ಇಷ್ಟೆಲ್ಲಾ ಕೊಟ್ಟಿದ್ದಕ್ಕಾಡಿ ಸಲ್ಲಿಸುವ ಒಂದು ನಮನ. ಅಂತಿಮವಾಗಿ ಹಣೆಗೆ ತಿಲಕ ಅಥವಾ ವಿಭೂತಿಯನ್ನ ಹಚ್ಕೊಳ್ಳೋದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಆ 10 ನಿಮಿಷಗಳಲ್ಲಿ ನಾವು ಒಗ್ಗೂಡಿಸಿದ ಮತ್ತು ಆವಾಹಿಸಿದ ಅಪಾರವಾದ ಆಧ್ಯಾತ್ಮಿಕ ಶಕ್ತಿಯನ್ನ ಇಡೀ ದಿನ ನಮ್ಮ ಜೊತೆ ಕೊಂಡೊಯ್ಯಲು ಬಳಸುವ ಒಂದು ಭೌತಿಕ ಮುದ್ರೆ. ಈ ಸುಂದರವಾದ ಪ್ರಶ್ನೆಯೊಂದಿಗೆ ನಾವು ಮುಕ್ತಾಯದತ್ತ ಸಾಗೋಣ. ನಾಳೆಯ ದಿನಚರಿ ಶಾಂತಿಯಿಂದ ಆರಂಭವಾಗಲಿದೆಯಾ? ಯಾವುದೇ ಒತ್ತಡ ಇಲ್ಲದೆ ಕೇವಲ 10 ನಿಮಿಷಗಳ ಈ ಸರಳ ಮತ್ತು ಆಳವಾದ ಮಾರ್ಗದರ್ಶಿಯನ್ನ ಅಳವಡಿಸಿಕೊಳ್ಳುವುದರಿಂದ ನಾಳೆಯ ಮುಂಜಾನೆ ಖಂಡಿತವಾಗಿಯೂ ಹೆಚ್ಚು ಪ್ರಶಾಂತವಾಗಿರಬಲ್ಲದು ಅಲ್ವಾ? ಇದೊಂದು ದೈನಂದಿನ ಜೀವನವನ್ನ ಆಧ್ಯಾತ್ಮಿಕತೆಯೊಂದಿಗೆ ಬೆಸೆಯುವ ಸುಂದರ ಸರಳ ಪ್ರಯತ್ನ. ನಮ್ಮೆಲ್ಲರ ಮುಂಜಾನೆ ಮಂಗಳಕರವಾಗಿರಲಿ. ಈ ವಿವರಣೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.